ಮುಸಲ್ಮಾನರ ಮುಖ್ಯಮಂತ್ರಿ ಮಾಡಲಿಲ್ಲ. ಇವತ್ತು ಒಂದು ಎಕ್ಸಾಂಪಲ್ ಅನ್ನು ಕೊಡ್ತೀನಿ. ಅಲ್ಪಸಂಖ್ಯಾತರದ್ದು ಕಾಂಗ್ರೆಸ್ನಲ್ಲಿ ಯಾವ ಮಟ್ಟಕ್ಕೆ ಇದೆ ಸ್ಥಾನಮಾನ ಅಂತಂದ್ರೆ, ಇಲ್ಲೇ ಪಕ್ಕದ ಕ್ಷೇತ್ರ ದಾವಣಗೆರೆ ಕ್ಷೇತ್ರದಲ್ಲಿ ಒಂದು ಬೈ ಎಲೆಕ್ಷನ್ಸ್ ನಡೀತಾ ಇದೆ. ಅದಕ್ಕೆ ಜಮೀರ್ ಅಹಮದ್ ಖಾನ್ ಸಾಹೇಬ್ ನಮ್ಮ ಮಿನಿಸ್ಟರ್ ಬಂದಿದ್ದಾರೆ, ಅವ್ರ ಸಮುದಾಯದ ಒಬ್ಬ ಮುಖಂಡರು. ಅವ್ರು ಹೋಗಿ ಅಲ್ಲಿ ನಮ್ಮ ಏನೋ ಒಂದು ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ಕೊಡಿ ಅಂತ ಒಂದು ಬಂದಾಗ ಶಾಮ್ನವರು, ಇವರು SS ಮಲ್ಲಿಕಾರ್ಜುನ್ ಅವರೆಲ್ಲ ನೀವ್ ಯಾರು ಬಂದಿಲ್ಲ ನಮ್ಮ ಕ್ಷೇತ್ರದಲ್ಲಿ ಕೇಳೋದಕ್ಕೆ ಅನ್ನೋದೊಂದು ಸಿಂಗ್ಯುಲರ್ ಆಗಿ ಮಾತಾಡಿ ಅದ್ರ ಬಗ್ಗೆ ಬಹಳಷ್ಟು ಜನಕ್ಕೆ ಮನಸ್ಸನ್ನು ವಹಿಸಿದ್ದಾರೆ. ಇವತ್ತು ಪರಿಸ್ಥಿತಿ ಹೆಂಗಿದೆ ಅಂತಂದ್ರೆ, ಒಬ್ಬ ವಕ್ಫ್ ಮಿನಿಸ್ಟ್ರಿಗೇನೆ ಮರ್ಯಾದೆ ಇಲ್ಲ ಪಾರ್ಟಿನಲ್ಲಿ. ಸೊ ನಿಮ್ಮಂತ ಸಾಮಾನ್ಯ ಕಾರ್ಯಕರ್ತರಿಗೆ ಯಾವ ತರ ಇದು ಕಾಂಗ್ರೆಸ್ ಪಕ್ಷ ನಡೆಸ್ಕೊಂಡ್ ಬಂದಿದೆ ಅನ್ನೋದನ್ನ ನಾವು ಆಲೋಚನೆ ಮಾಡಬೇಕಾಗ್ತದೆ. ನಮಗೆ ಯಾವುದೇ ಪಕ್ಷದ ಮೇಲೆ ಯಾವ್ದು ದ್ವೇಷ ಇಲ್ಲ. ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ಯಾವ್ದನ್ನು ನೆಗೆಟಿವ್ ಕಮೆಂಟ್ ಮಾಡಕ್ ಹೋಗೋದಿಲ್ಲ. ಬಟ್ ನಾವು ಕೇಳ್ತಾ ಇರೋದು ನಮಗೆ ಪಾಲುಗಾರಿಕೆ ಬೇಕು. ಯಾಕೆ ಅಲ್ಪಸಂಖ್ಯಾತರು ರಾಜಕೀಯದಲ್ಲಿ ಮುಖ್ಯವಾಹಿನಿಗೆ ಬರಬಾರ್ದು? ಯಾಕೆ ನಮ್ಮ ಕೌನ್ಸಿಲರ್ಸ್ಗಳು ಜಾಸ್ತಿ ಜನ ಕಾರ್ಪೊರೇಷನ್ಸ್ ಹೋಗಬಾರ್ದು? ಯಾಕೆ ನಮ್ಮ MLAಗಳು ಅಸೆಂಬ್ಲಿಗೆ ಹೋಗಬಾರ್ದು? ಯಾಕೆ ನಮ್ಮ MP ಗಳು ಪಾರ್ಲಿಮೆಂಟ್ಗೆ ಹೋಗಬಾರ್ದು? ಸಾಮಾಜಿಕ ನ್ಯಾಯ ನಮ್ಗೆ ಎಲ್ಲಿ ದೊರಕ್ತಾ ಇದೆ? ನಮ್ಮ ಪ್ರತಿನಿಧಿಗಳು ಅಲ್ಲಿಗೆ ಹೋಗೋದಿಲ್ಲ ಅಂತಂದ್ರೆ ನಮ್ಮ ಅವಶ್ಯಕತೆಗಳ ಬಗ್ಗೆ, ನಮ್ಮ ಕೊರತೆಗಳ ಬಗ್ಗೆ ಸರ್ಕಾರದ ಹತ್ರ ಹೋರಾಟ ಮಾಡಿ ನಮ್ಗೆ ಬೇಕಾಗಿರ್ತಕ್ಕಂಥ ಸವಲತ್ತುಗಳನ್ನ ಕೊಡ್ತಕ್ಕಂಥವ್ರು ಯಾರು? ನಾವು ಬೇರೆ ಸಮುದಾಯದ ಜೊತೆ ಖಂಡಿತವಾಗ್ಲೂ ಇದೀವಿ. ಎಲ್ಲೆಲ್ಲಿ ಕೆಟಗರೀಸ್ ಇದೆ ಅಲ್ಲಲ್ಲಿ ಕಂಪ್ಲೀಟ್ ಆಗಿ ಸಪೋರ್ಟ್ ಕೊಡ್ತಾನೂ ಬಂದಿದ್ದೀವಿ. ಆದ್ರೆ ಒಬ್ಬ ಮುಸ್ಲಿಂ ಅಭ್ಯರ್ಥಿನ ಗೆಲ್ಲಿಸ್ಬೇಕು ಅಂತ ವಿಚಾರ ಬಂದಾಗ ಅವ್ರ ಹತ್ರ ಆರ್ಥಿಕವಾಗಿ ಸಾಮರ್ಥ್ಯತೆ ಇದೆಯಾ ಅಂತ ಒಂದು ಪ್ರಶ್ನೆ ಬರುತ್ತೆ. ಅದು ಬಿಟ್ಟು ಇವಾಗ ಬರಬೇಕು, ಮುಖ್ಯವಾಹಿನಿಗೆ ಬರಬೇಕು ಅಂತ ಹೇಳ್ಬಿಟ್ಟು ಉದ್ದೇಶ ಇಟ್ಕೊಂಡು ನಾವು ನಮ್ಮ ಬ್ಯಾರಿಸ್ಟರ್ ಅಸದುದ್ದೀನ್ ಸಾಹೇಬರು ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಲತೀಫ್ ಖಾನ್ ಸಾಹೇಬರು ಮತ್ತು ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಮೊಹಮ್ಮದ್ ಸೈಫುಲ್ಲಾ ಸಾಹೇಬರು ಅವರ ನೇತೃತ್ವದಲ್ಲಿ ನಾವು ಇವತ್ತು ಯುವಕರೆಲ್ಲ ಸುಮಾರು ಜನ ಒಂದು ಪಕ್ಷ ಸೇರಬೇಕು ಅಂತೇಳಿ ಮುಂಚಿತವಾಗಿ ಸ್ವಲ್ಪ ಎಲ್ಲ ಯೋಚನೆ ಮಾಡಿ ಇವತ್ತು ಪಕ್ಷವನ್ನು ಸೇರುವಂತ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿದ್ವಿ. ಏನಿಲ್ಲ, ಈ ಪಕ್ಷದ ಉದ್ದೇಶ ಒಂದೇ, ಸಮಾಜದಲ್ಲಿ ಇರ್ತಕ್ಕಂಥ ರಾಜಕೀಯದಲ್ಲಿ ಆಗ್ತಿರ್ತಕ್ಕಂಥ ತಾರತಮ್ಯತೆಯನ್ನ ತೊಡಗಿಸ್ಬೇಕು ಮತ್ತು ನಾವು ಬೇರೆ ಸಮುದಾಯದ ತರ ನಾವು ಸಮೇತ ರಾಜಕೀಯದಲ್ಲಿ ಉನ್ನತ ಸ್ಥಾನಮಾನವನ್ನು ಪಡಿಬೇಕು, ಮುಂದೆ ಬರ್ತಕ್ಕಂಥ ಚುನಾವಣೆಗಳಲ್ಲಿ ಸ್ಪರ್ಧಿಸಬೇಕು ಅನ್ನೋದು ನಮ್ಮ ಇಚ್ಛಾಶಕ್ತಿ ಇದೆ. ಇದೆಲ್ಲ ನಾವು ಚುನಾವಣೆಯಲ್ಲಿ ಏನಕ್ಕೆ ಸ್ಪರ್ಧಿಸಬೇಕು ಅಂತಂದ್ರೆ, ಸಮಾಜದಲ್ಲಿ ವಿವಿಧ ವರ್ಗಗಳಿದಾವೆ. ಎಲ್ಲಾ ವರ್ಗದಲ್ಲೂ ಸಹ ನಾಯಕರು ಇವತ್ತಿನ ಮಟ್ಟಿಗಿದೆ. ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಸಂವಿಧಾನದ ಅಡಿಯಲ್ಲಿ ನಮ್ಗೇನೊಂದು ಶಕ್ತಿಯನ್ನ ಕೊಟ್ಟಿದ್ದಾರೆ. ಯಾರು ಬೇಕಾದ್ರೂ ಚುನಾವಣೆಗೆ ಸ್ಪರ್ಧಿಸಬಹುದು, ಯಾವ ಜಾತಿಯವ್ರು ಬೇಕಾದ್ರೂ ಸ್ಪರ್ಧಿಸಬಹುದು ಅಂತಂದ್ಬಿಟ್ಟು ಏನ್ ಕೊಟ್ಟಿದ್ದಾರೆ. ನಮ್ಮ ಪಕ್ಷ ಸಂಪೂರ್ಣವಾಗಿ ಸಂವಿಧಾನದ ಅಡಿಯಲ್ಲೇ ಕೆಲಸ ಮಾಡಬೇಕು. ನಮ್ಮಲ್ಲಿ ಯಾವುದೇ ತರಹದ ಹಿಂದೂ ಮುಸ್ಲಿಂ ಅನ್ನೋದೇ ನಾವು ಭಾರತದ ನೆಲದ ಮೇಲೆ ಹುಟ್ಟಿದ ಮೇಲೆ ನಾವು ಸಮೇತ ಒಂದು ಪ್ರಥಮ ದರ್ಜೆಯ ಒಂದು ಸಿಟಿಸನ್ಸ್, ನಾವಿನ್ನು ಸೆಕೆಂಡ್ ಸಿಟಿಸನ್ಸ್ ಅಲ್ಲ. ನಮ್ಮಲ್ಲಿ ಅದನ್ನು ನಾವು ಮುಸ್ಲಿಮ್ಸ್ ನಾವು ಜಿನ್ನಾನ ಸೆಕೆಂಡ್ ನೇಷನ್ ಥಿಯರಿಯನ್ನ ರಿಜೆಕ್ಟ್ ಮಾಡಿದವರು. ನಮ್ಗೆ ಯಾವಾಗಲೂ ಸಮೇತ ದೇಶದಲ್ಲಿ ಮುಸ್ಲಿಮ್ಸ್ ಅಂತಂದ್ರೆ ದೇಶ ಪ್ರೇಮವನ್ನ ಬಿಂಬಿಸ್ಬೇಕು ಅಥವಾ ಪ್ರೂವ್ ಮಾಡಬೇಕು ಅನ್ನೋ ಒಂದು ಸನ್ನಿವೇಶಗಳನ್ನ ಬೇರೆ ಬೇರೆ ಪಕ್ಷದವರು ನಮ್ಗೆ ಕೊಡ್ತಾ ಇರ್ತಾರೆ. ಆದ್ರೆ ನಮ್ಮ ಅಸದುದ್ದೀನ್ ಸಾಹೇಬರು ಯಾವತ್ತೇ ಆಗ್ಲಿ ಪಾಕಿಸ್ತಾನಕ್ಕೆ ಹೋದಾಗ್ಲಿ, ಬೇರೆ ಒಂದು ಆಪರೇಷನ್ ಸಿಂಧೂರ್ ನಡೆದಂತ ಸಂದರ್ಭದಲ್ಲಿ ವಿದೇಶಕ್ಕೆ ಹೋದಾಗ್ಲಿ, ನಾವೆಲ್ಲರೂ ಸಹ ಭಾರತೀಯರು ಯುದ್ಧದ ಸಮಯದಲ್ಲಿ ಅಥವಾ ದೇಶಕ್ಕೆ ಯಾವುದೇ ಸಂಕಷ್ಟ ಬಂದಾಗ ನಾವೆಲ್ಲರೂ ಒಗ್ಗೂಟಾಗಿ ಹಿಂದೂ ಮುಸ್ಲಿಂ ಅನ್ನೋ ಭೇದ ಭಾವ ಇದ್ದಾಗ ನಾವೆಲ್ಲರೂ ಒಂದಾಗೆ ಇದ್ದೀವಿ. ನಮ್ಮ ದೇಶದ ವಿರೋಧ ಏನ್ ನಮ್ಗೆ ಮಾಡ್ತಾರೆ ಅವ್ರ ವಿರುದ್ಧ ನಾವೆಲ್ಲ ಒಂದಾಗೆ ನಿಲ್ತೀವಿ. ಎಲ್ಲ ಪ್ರಜೆಗಳು ಅನ್ನೋ ಒಂದು ಮೆಸೇಜ್ ಅನ್ನ ಸ್ಟ್ರಾಂಗ್ ಆಗಿ ಕೊಡ್ತಾ ಬಂದಿದ್ದಾರೆ. ಇವತ್ತು ಯುವಕರಿಗೆ ಬೇಕಾಗಿರ್ತಕ್ಕಂಥದ್ದು ಒಳ್ಳೆ ಆದರ್ಶಗಳು. ರಾಜಕೀಯದಲ್ಲಿ ಬಹಳಷ್ಟು ಜನ ಮುಖಂಡರಿದ್ದಾರೆ, ಬಹಳಷ್ಟು ಜನ ಪಾರ್ಟಿಗಳಿದೆ, ಬಹಳ ನಾಯಕರಿದ್ದಾರೆ. ಆದ್ರೆ ನಮ್ಮ ಬ್ಯಾರಿಸ್ಟರ್ ಅಸದುದ್ದೀನ್ ಸಾಹೇಬರು ಅವ್ರೇನ್ ಹೇಳ್ತಾರೆ ಅಂತಂದ್ರೆ, ನೀವು ಒಬ್ಬ ನಾಯಕರನ್ನ ಫಾಲೋ ಮಾಡಬಾರ್ದು, ನೀವೆಲ್ಲರೂ ಯಾಕೆ ಸ್ವತಃ ಒಬ್ಬ ನಾಯಕರಾಗಬಾರ್ದು, ನಿಮ್ಮಲ್ಲಿ ಯಾಕೆ ನಾಯಕತ್ವವನ್ನು ಬೆಳೆಸ್ಕೋಬಾರ್ದು, ನಿಮ್ಗೆ ಯಾಕೆ ಅವಕಾಶಗಳನ್ನ ನಾವು ಕೊಡಬಾರ್ದು ಅಂತ ಅಂದ್ಬಿಟ್ಟು ಅವ್ರು ಪ್ರಶ್ನೆ ಮಾಡ್ತಾರೆ. ಇವೆಲ್ಲ ನಾವು ಪ್ರಶ್ನೆ ಮಾಡ್ತಾ ಹೋದಾಗ ನೀವೆಲ್ಲ ನೋಡ್ತಾ ಇದ್ದೀರಾ, ಇವತ್ತು ಒಂದು ಕಾಂಗ್ರೆಸ್ ಪಕ್ಷ ಆಗ್ಲಿ, JDS ಪಕ್ಷ ಆಗ್ಲಿ, BJP ಪಕ್ಷ ಆಗ್ಲಿ, ಒಂದು ಸದಸ್ಯತ್ವ ತಗೊಂಡು ಯಾವ್ದಾದ್ರು ಒಂದು ಸಣ್ಣ ಚುನಾವಣೆ ಮಾಡ್ಬೇಕು ಅಂತಂದ್ರು ವರ್ಷಾನುಗಟ್ಲೆ ಕಷ್ಟಪಡಬೇಕು, ಸಂಘಟನೆ ಮಾಡಬೇಕು, ಸಾಕಷ್ಟು ಹಣವನ್ನ ಸಮೇತ ನಾವು ಖರ್ಚು ಮಾಡಬೇಕು. ಆದ್ರೆ MIM ಪಕ್ಷದಲ್ಲಿ ಯಾವ ತರ ಇದೆ ಅಂತಂದ್ರೆ, ಯಾರು ಸಂಘಟನೆ ಮಾಡ್ತಾರೆ, ಯಾರು ಜನರ ಮನಸ್ಸಿಗೆ ಗೆಲ್ತಾರೆ, ಯಾರು ಜನರ ಸೇವೆಯನ್ನ ಸಲ್ಲಿಸ್ತಾರೆ, ಅವರಿಗೆ ಯಾವುದೇ ಒಂದು ಆರ್ಥಿಕ ಶಕ್ತಿ ಇಲ್ಲದೆ ಇದ್ರು ಸಹ, ಸಾಮಾನ್ಯ ಕಾರ್ಯಕರ್ತರಾಗಿದ್ರು ಸಹ ಅವರಿಗೆ ಚುನಾವಣೆಯಲ್ಲಿ ಸ್ಪರ್ಧಿಸೋದಕ್ಕೆ ಒಂದು ಅವಕಾಶಗಳನ್ನ ನೀಡ್ತಾರೆ. ಇವಾಗ ಎಲ್ಲದಕ್ಕಿಂತ ಮುಖ್ಯವಾಗಿ ಎಲ್ಲಾ ಪಕ್ಷದವರು ರಾಜಕೀಯ ಮಾಡ್ತಾರೆ. ಅಂತಿಮವಾಗಿ ಜನ ಸೇವೆಯನ್ನ ನೀಡೋದಿಕ್ಕೆ ನಾವು ರಾಜಕೀಯ ಮಾಡಬೇಕು. ದೀನದಲಿತರ, ಶೋಷಿತ ವರ್ಗದವರ ಅಥವಾ ಯಾರಿಗೆ ಇವತ್ತು ವಾಯ್ಸ್ ಇಲ್ಲ ಅಂತವ್ರಿಗೆ ನಾವು ವಾಯ್ಸ್ ಆಗಿ ನಿಲ್ಲಬೇಕು. ಯಾರ ವಿರುದ್ಧ ದೌರ್ಜನ್ಯ ನಡೀತಾ ಇದೆ ಅದನ್ನೆಲ್ಲ ಖಂಡಿಸಬೇಕು ಅಂತಂದ್ರೆ ನಮ್ಗೆ ಅಧಿಕಾರ ಬೇಕು.
ಇವತ್ತು ಯಾವ್ದಾದ್ರು ಸೋಷಿಯಲ್ ರಿಫಾರ್ಮ್ ಮಾಡಬೇಕು ಅಂತಂದ್ರೆ ಪೊಲಿಟಿಕಲ್ ಸ್ಟೆಬಿಲಿಟಿ ಅನ್ನೋದು ಬಹಳ ಇಂಪಾರ್ಟೆಂಟ್. ಹಾಗಾಗಿ ನಮ್ಮ AMIM ಪಕ್ಷ ಮಹಾರಾಷ್ಟ್ರದಲ್ಲಿ ನಡೆದಿರ್ತಕ್ಕಂಥ ನಗರಸಭೆ ಸ್ಥಳೀಯ ಚುನಾವಣೆಗಳಾಗ್ಲಿ ಅಥವಾ ಬಿಹಾರದಲ್ಲಿ ನಡೀತಕ್ಕಂಥ ಅಸೆಂಬ್ಲಿ ಎಲೆಕ್ಷನ್ಸ್ ಆಗಲಿ, ಇವಾಗ ಬಿಹಾರದಲ್ಲಿ ನಡೀತಕ್ಕಂಥ ಅಸೆಂಬ್ಲಿ ಎಲೆಕ್ಷನ್ಸ್ ಆದ್ಮೇಲೆ ರಾಜ್ಯಸಭಾ ಎಲೆಕ್ಷನ್ ನಲ್ಲಿ ಇವತ್ತು RJD ಜೊತೆಗೆ MIM ಅನಿವಾರ್ಯ ಆಗಿರುತ್ತೆ. ಅಥವಾ ಒಂದು MLC ಅವ್ರು ಮಾಡಬೇಕು, ರಾಜ್ಯಸಭೆಗೆ ಯಾರಿಗಾದ್ರೂ ಕಳಿಸ್ಬೇಕು ಅಂತಂದ್ರೆ MIM ಸಪೋರ್ಟ್ ಖಂಡಿತ ಬೇಕೇ ಬೇಕು. ಹೀಗಾಗಿ ಬೇರೆ ಬೇರೆ ಕಡೆ ಅವರು ಸುಮಾರು ಸರಿ ಕಾಂಗ್ರೆಸ್ ಜೊತೆ ಅಲಯನ್ಸ್ಗೆ ಟ್ರೈ ಮಾಡಿದ್ರು, ಆದ್ರೆ ಒಂದು ಕಾಂಗ್ರೆಸ್ ಅವರನ್ನ ತಗೊಂಡಿಲ್ಲ ಅಂತಂದ್ರೆ ಅದು ಇಟ್ ಕ್ಲಿಯರ್ಲಿ ಇಂಡಿಕೇಟ್ಸ್ ದಟ್ ಮುಸ್ಲಿಂ ಕಮ್ಯುನಿಟಿ ಶುಡ್ ನಾಟ್ ಕಮ್ ಟು ದ ಮೇನ್ ಸ್ಟ್ರೀಮ್ ಅಂತಂದ್ಬಿಟ್ಟು ಅವ್ರದ್ದಿದೆ. ಆದ್ರೆ ನಮ್ಮದೇ ಆದ ಒಂದು ಇದರಲ್ಲಿ ಕಾಂಗ್ರೆಸ್ ಪಕ್ಷವೇ ತಗೊಳ್ಳಿ, ಯಾಕೆ ಅಂತ ಹೇಳಿದ್ರೆ ನಮ್ಮ